ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ನ್ಯೂಸ್ 9ಗೆ ಸ್ವಾಗತ. ಭಾಲ್ಕಿ ಪುರಸಭೆ ಮುಖ್ಯ ಅಧಿಕಾರಿಗಳ ಮೇಲೆ ಸುಳ್ಳು ಲಂಚದ ಆರೋಪ. ಭಾಲ್ಕಿ ಪುರಸಭೆ ಸಿಬ್ಬಂದಿಗಳಿಂದ ಜಿಲ್ಲಾಧಿಕಾರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇಂದು ಭಾಲ್ಕಿ ಪುರಸಭೆಯಿಂದ ಬೊಮ್ಮಗುಡೇಶ್ವರ್ ಸರ್ಕಲ್ ಬಸ್ ಸ್ಟಾಂಡ್ ಮುಖಾಂತರ ಅಂಬೇಡ್ಕರ್ ಸರ್ಕಲ್ ಮುಖಾಂತರ ಹೋರಾಟ ನಡೆಸಿ ತಹಸೀಲ್ ಕಚೇರಿವರೆಗೆ ತೆರಳಿ ಭಾಲ್ಕಿ ಸರ್ವೆ ನಂ 204ರ ಆಸ್ತಿಗೆ ಸಂಬಂಧಿಸಿದಂತೆ ಪುರಸಭೆ ಸದಸ್ಯ ಪಾಂಡುರಂಗ ಕನಸೆ ಹಾಗೂ ಯಾದವರಾವ ತಂದೆ ವಿಠಲರಾವ ಕನಸೆರವರು ಪನಶೆಟ್ಟಿ ನಗರದಲ್ಲಿ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವ ಸಂಬಂಧ ಸದರಿಯವರಿಗೆ ಮೂಲ ಮಾಲೀಕತ್ವದ ದಾಖಲಾತಿಗಳು ಹಾಗೂ ಆನ್ಲೈನ್ ಕಟ್ಟಡ ಪರವಾನಗಿ ಕಾರ್ಯಾಲಯಕ್ಕೆ ಸಲ್ಲಿಸಲು ಪುರಸಭೆ ಕಚೇರಿಯಿಂದ ದಿನಾಂಕ ನವೆಂಬರ್ 8, 2024, ನವೆಂಬರ್ 15, 2024 ಮತ್ತು ಡಿಸೆಂಬರ್ 16, 2024 ರಂದು ಅನಧಿಕೃತ ಕಟ್ಟಡ ಕಾಮಗಾರಿ ನಿಲ್ಲಿಸಲು ಸೂಚಿಸಿದರೂ ಕೂಡ ಕಟ್ಟಡ ನಿರ್ಮಾಣ ಮುಂದುವರೆಸಿಕೊಂಡು ಹೋಗಿರುತ್ತಾರೆ ಹಾಗೂ ಸದರಿ ಆಸ್ತಿಯ ಸರ್ವೆ ನಂಬರ 204 ಕೃಷಿ ಭೂಮಿಯಾಗಿದ್ದು ಸದರಿ ಭೂಮಿಯ ಮಾಲೀಕತ್ವದ ಕುರಿತು ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರಕರಣವು ನಡೆಯುತ್ತಿದ್ದು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರರವರ ತಡೆಯಾಜ್ಞೆ ಇದ್ದು ಸದರಿಯವರಿಗೆ ಪುರಸಭೆಯಿಂದ ನೋಟಿಸ್ ಜಾರಿ ಮಾಡಿದರೂ ಕೂಡ ಸದರಿಯವರು ಕಾನೂನು ಉಲ್ಲಂಘಿಸಿ ನಿರಂತರವಾಗಿ ಕಟ್ಟಡದ ಕಾಮಗಾರಿಯನ್ನು ಮುಂದುವರೆಸಿರುತ್ತಾರೆ. ಆದ್ದರಿಂದ ದಿನಾಂಕ ಡಿಸೆಂಬರ್ 21, 2024 ರಂದು ಅನಧಿಕೃತವಾಗಿ ನಿರ್ಮಿಸುತ್ತಿರುವ ಕಟ್ಟಡವನ್ನು ನಿಯಮಾನುಸಾರದಲ್ಲಿ ಹೇಳಿಕೆ ನೀಡಿ ಯಾವುದೇ ನೋಟಿಸ್ ನೀಡದೆ ಕಟ್ಟಡ ತೆರವುಗೊಳಿಸಿರುತ್ತಾರೆ ಹಾಗೂ 1 ಲಕ್ಷ ರೂಪಾಯಿ ಕೇಳಿರುತ್ತಾರೆ ಎಂದು ಸುಳ್ಳು ಆರೋಪ ಹೊರಿಸಿರುವ ಕುರಿತು ಪುರಸಭೆಯ ಸಿಬ್ಬಂದಿಗಳು ರಾಜ್ಯ ಪೌರ ಕಾರ್ಮಿಕ ಸಂಘದ ತಾಲೂಕಾ ಅಧ್ಯಕ್ಷರು ಅವಿನಾಶ್ ಗಾಯಕವಾಡ ಅವರ ನೇತೃತ್ವದಲ್ಲಿ ಬೊಮ್ಮಗುಂಡೇಶ್ವರ್ ವೃತ್ತ ಅಂಬೇಡ್ಕರ್ ವೃತ್ತದಿಂದ ತಹಸೀಲ ಕಚೇರಿ ವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿ ಯಾದವರಾವ್ ಕನಸೆ ಮತ್ತು ಪಾಂಡುರಂಗ ಕನಸೆ ರವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಮಾನ್ಯ ಭಾಲ್ಕಿ ತಹಶೀಲ್ದಾರರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿನಯಪೂರ್ವಕವಾಗಿ ವಿನಂತಿಸಿದ್ದಾರೆ. ಒಂದು ವೇಳೆ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಶಾಖೆ ಭಾಲ್ಕಿ ವತಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಹೂಡಲಾಗುವುದು ಎಂದು ರಾಜ್ಯ ಪೌರ ಕಾರ್ಮಿಕ ಸಂಘದ ತಾಲೂಕಾ ಅಧ್ಯಕ್ಷ ಅವಿನಾಶ್ ಗಾಯಕವಾಡ ಹಾಗೂ ಪುರಸಭೆ ಸಿಬ್ಬಂದಿಗಳು ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಹಿರಿಯ ಆರೋಗ್ಯ ನಿರೀಕ್ಷಕರು ಸಂತೋಷ ಪಾಂಚಾಳ್, ಆರೋ ಬಾಲರಾಜ, ವಿಜಯ್ ಬನ್ಸುದೆ, ಪ್ರಥಮ ದರ್ಜೆ ಸಹಾಯಕ ದತ್ತು, ವಿಶ್ವನಾಥ್, ಕಚೇರಿ ವ್ಯವಸ್ಥಾಪಕ ಸುಶೀಲಕುಮಾರ, ಬಸವರಾಜ, ನಾರಾಯಣ, ಪ್ರದೀಪ್ ಹಾಗೂ ಇನ್ನಿತರರು ಹಾಜರಿದ್ದರು. ಧನ್ಯವಾದಗಳು. ವರದಿಗ झेराक्स ಕೊಡ್ತಾ ಅಂದಾರ ಸರ್ ಸರ್ ಕೇಳ್ಯಾರ ಕ್ವಶನ್ ಮಾಡಿ ಕ್ವಶನ್ ಮಾಡಿ ಅವ್ರಿಗೆ ಕ್ವಶನ್ ಮಾಡೋಣ ಅದೇ ಜರ ಓದಿ ಹೇಳೋದು ಕೇಳ್ರಿ ಓದಿ ಹೇಳ್ತೆ ಕ್ವಶನ್ ಮಾಡಿರಿ ಏನದ ಒಳಗೆ ಹಾಕೊಳಕ್ಕಿರುತ್ತ ಅದಕ್ಕೆ ನಾವು ಬಂದಿದ್ದು ಕಾರಣ ಪುರಸಭೆ 21/12/2024 ಕನಸೆ ಲೇಔಟ್ನಲ್ಲಿ ಸ್ವಲ್ಪ ಅನಧಿಕೃತವಾಗಿ ಕಟ್ಟುತ್ತಿರುವ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಅದರ ವಿರುದ್ಧವಾಗಿ ನಮ್ಮ ಅಧಿಕಾರಿಗಳ ಮೇಲೆ 1 ಲಕ್ಷ ರೂಪಾಯಿ ಲಂಚ ಹೇಳಿದಂತೆ ಸುಮ್ಮನೆ ಸುಳ್ಳು ಆರೋಪ ಮಾಡಿರುವುದರಿಂದ ನಿರ್ಣಯ ಕೊಡಲು ನಾವು ತಹಸೀಲ್ದಾರ್ ಮೇಡಮ್ ಓದಿ ಹೇಳಿ ಕೊಡ್ತೀವಿ ಅವರಿಗೆ. ಅವರ ಪನಶೆಟ್ಟಿ ನಗರದಲ್ಲಿ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವುದನ್ನು ತೆರವುಗೊಳಿಸಲಾಗಿದ್ದು ಸುಳ್ಳು ಆರೋಪ ಮಾಡುತ್ತಿರುವ ಬಗ್ಗೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ಯಾದವರಾವ್ ತಂದೆ ವಿಠಲರಾವ್ ಕನಸೆರವರ ಪನಶೆಟ್ಟಿ ನಗರದಲ್ಲಿ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡುವ ಸಂಬಂಧ ಸದರಿಯವರಿಗೆ ಮೂಲ ಮಾಲೀಕತ್ವ ದಾಖಲಾತಿಗಳು ಹಾಗೂ ಆನ್ಲೈನ್ ಕಟ್ಟಡ ಪರವಾನಗಿ ಕಾರ್ಯಾಲಯಕ್ಕೆ ಸಲ್ಲಿಸಲು ಪುರಸಭೆ ಕಚೇರಿಯಿಂದ ದಿನಾಂಕ 8, 11, 2024 ರಂದು 15, 11, 24 ಮತ್ತು 12, 2024 ರಂದು ಅನಧಿಕೃತ ಕಟ್ಟಡ
ಕಾಮಗಾರಿ ಮುಗಿಸಿದ ಸೂಚನೆ ಕೂಡ ಕಟ್ಟಡ ನಿರ್ಮಾಣ ಮುಂದುವರಿಸಿಕೊಂಡು ಹೋಗಿರುತ್ತಾರೆ. ಹಾಗೂ ಸದರಿ ಆಸ್ತಿಯ ಸರ್ವೆ ನಂಬರ್ 204 ಭೂಮಿಯಾಗಿದ್ದು ಸದರಿ ಭೂಮಿಯ ಮಾಲೀಕತ್ವ ಕುರಿತು ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರಕರಣವು ನಡೆದಿತ್ತು. ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಬೀದರ್ ಅವರ ತಡೆಯಾಜ್ಞೆಯನ್ನು ಕೂಡ ಪುರಸಭೆಯಿಂದ ನೋಟಿಸ್ ಜಾರಿ ಮಾಡಿದರೂ ಕೂಡ ಸದರಿ ಅವರು ಕಾನೂನು ಉಲ್ಲಂಘಿಸಿ ನಿರಂತರವಾಗಿ ಕಟ್ಟಡ ಮುಂದುವರಿಸಿದ್ದಾರೆ. ಆದ್ದರಿಂದ 21/12/2000 ಅನಧಿಕೃತವಾಗಿ ಕಟ್ಟುತ್ತಿರುವ ಕಟ್ಟಡವನ್ನು ನಿಯಮಾನುಸಾರ ತೆರವುಗೊಳಿಸಲಾಗಿದೆ. ಸದರಿಯವರು ಅನಧಿಕೃತ ಕಟ್ಟಡವನ್ನು ತೆರವುಗೊಳಿಸಲಾಗಿದ್ದ ನಂತರ ಸದರಿಯವರ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಶ್ರೀ ಸರ್ವೇಶ್ ಠಾಕೂರ್ ಅವರ ವಿರುದ್ಧ ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಹೇಳಿಕೆ ನೀಡಿ ಯಾವುದೇ ನೋಟಿಸ್ ನೀಡದೆ ಕಟ್ಟಡ ತೆರವುಗೊಳಿಸುತ್ತಾರೆ ಹಾಗೂ 1 ಲಕ್ಷ ಲಂಚ ರೂಪಾಯಿ ಕೇಳಿದರೆಂದು ಸುಳ್ಳು ಆರೋಪ ಹೊರಿಸಿ ಮುಖ್ಯಾಧಿಕಾರಿಗಳ ಘನತೆಗೆ ಧಕ್ಕೆ ಉಂಟು ಮಾಡಿರುತ್ತಾರೆ. ಆದ್ದರಿಂದ ಯಾದರಾವ್ ತಂದೆ ವಿಠ್ಠಲರಾವ್ ಕನ್ಸೆ ರವರು ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಮನ್ಯರಲ್ಲಿ ವಿನಯಪೂರ್ವಕವಾಗಿ ವಿನಂತಿಸುತ್ತಾ, ಒಂದು ವೇಳೆ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಕರ್ನಾಟಕ ರಾಜ್ಯ ಪೌರ ಸಂಘ ನೌಕರರ ಸಂಖ್ಯೆ ಭಾಗ್ಯ ವತಿಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಕೊಡಲಾಗುವುದು ಎಂದು ಈ ಮೂಲಕ ತಮ್ಮ ಪರವಾಗಿ ಸಲ್ಲಿಸಿದೆ. ಈ ಮೆರವಣಿಗೆ ಪ್ರತಿಯನ್ನು ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರಿಗೆ ಕೊಡ್ತೇವೆ. ಜೋರಾಗಿ ಚಪ್ಪಳೆಯಿಂದ ನಮ್ಮ ಮೇಡಮ್ ಅವರಿಗೆ ಮೇಡಮ್ ಅವರು ಜಾಕರ